ಹಾಯ್ ಫ್ರೆಂಡ್ಸ್, mastmaga.comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಭಾರತಕ್ಕೆ ಟರ್ಕಿ ಟೆನ್ಷನ್, ಉಗ್ರ ದೇಶಕ್ಕೆ ಮಾಜಿ ರೋಗಿಷ್ಠನ ಸಾಥ್, ಭಾರತದ ಉಪಕಾರವನ್ನ ಮರಿತ ಟರ್ಕಿ. ಸ್ನೇಹಿತರೆ, ಭಾರತ ಪಾಕಿಸ್ತಾನ ಯುದ್ಧ ನಡೆದ್ರೆ ಚೀನಾ ಪಾಕ್ ಪರವಾಗಿ ನಿಲ್ಲುತ್ತೆ ಅಂತ ಇಷ್ಟು ದಿನ ಚರ್ಚೆಯಾಗ್ತಾ ಇತ್ತು. ಆದ್ರೀಗ ಪಾಕಿಸ್ತಾನದ ಪರವಾಗಿ ಚೀನಾಗಿಂತ ಗಟ್ಟಿಯಾಗಿ ನಿಲ್ತಿರೋ ರಾಷ್ಟ್ರ ಟರ್ಕಿ. ಹಾಗಾದ್ರೆ ಪಾಕಿಸ್ತಾನಕ್ಕೆ ಟರ್ಕಿ ಇಷ್ಟೊಂದು ಸಪೋರ್ಟ್ ಯಾಕೆ ಮಾಡ್ತಾ ಇದೆ? ಭಾರತಕ್ಕೆ ಚೀನಾಗಿಂತ ಡೇಂಜರಸ್ ಆಗಿ ಪರಿಣಮಿಸುತ್ತಾ ಟರ್ಕಿ? ಪಾಕಿಗಳ ಗೆಳೆಯನ ಡಿಫೆನ್ಸ್ ಸಿಸ್ಟಮ್ ಹೇಗಿದೆ? ಶಸ್ತ್ರಾಸ್ತ್ರಗಳು ಹೇಗಿವೆ? ಅಂದಿನ ಕಾಲದ ರೋಗಿಷ್ಠ ಟರ್ಕಿ ಇವಾಗಿನ ರೋಗಿಷ್ಠ ಪಾಕಿಗೆ ಸಪೋರ್ಟ್ ಮಾಡೋ ಮಟ್ಟಿಗೆ ಬೆಳೆದಿದ್ದು ಹೇಗೀಗ? ಬದಲಾಗಿದ್ದು ಹೇಗೆ? ಪಾಕ್ ಪರವಾಗಿ ಬಂದರೆ ಭಾರತ ಏನ್ ಮಾಡ್ಬೋದು? ಎಲ್ಲವನ್ನ ಈ ವರದಿಯಲ್ಲಿ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡದೆ ನೋಡಿ. ಪಾಕ್ ಪರ ನಿಂತ ಟರ್ಕಿ. ಪಹಲ್ಗಾಮ್ ದಾಳಿ ಬಳಿಕ ಜಗತ್ತಿನ ಬಹುತೇಕ ರಾಷ್ಟ್ರಗಳು ಭಾರತದ ಪರವಾಗಿ ನಿಂತರೆ ಪಾಕಿಸ್ತಾನಕ್ಕೆ ಕುಲ ಬಾಂಧವನ ನೆರವು ಸಿಕ್ಕಿದೆ. ಅದೇ ಟರ್ಕಿ ಪಾಕಿಸ್ತಾನಕ್ಕೆ ನಾನೇ ದೊಡ್ಡಣ್ಣ ಅನ್ನೋ ರೀತಿಯಲ್ಲಿ ಸಪೋರ್ಟ್ ಮಾಡ್ತಾ ಇದೆ. ಕೆಲ ದಿನಗಳ ಹಿಂದೆ ಟರ್ಕಿಯ C-130J ಹರ್ಕ್ಯುಲಸ್ ಕಾರ್ಗೋ ವಿಮಾನ ಪಾಕ್ನಲ್ಲಿ ಲ್ಯಾಂಡ್ ಆಗಿತ್ತು. ಸರಕು ಸಾಗಾಣಿಕೆ ವಿಮಾನ, ಮಿಲಿಟರಿಯವರು ಸರಕು ಸಾಗಿಸಲಿಕ್ಕೆ ಯೂಸ್ ಮಾಡೋ ವಿಮಾನ. ತನ್ನ ಕುಚಿಕು ಪಾಕಿಸ್ತಾನಕ್ಕೆ ಕೊನೆ ಕ್ಷಣದಲ್ಲಿ ಎಷ್ಟಾಗುತ್ತೋ ಅಷ್ಟು ಶಸ್ತ್ರಾಸ್ತ್ರಗಳನ್ನು ಪೂರೈಸಿದೆ ಅಂತ ಸುದ್ದಿಯಾಗಿತ್ತು. ಆದರೆ ಆಗ ನಾಟಕ ಮಾಡಿದ್ದ ಟರ್ಕಿ ಇಂಧನ ಖಾಲಿಯಾಗಿದ್ದಕ್ಕೆ ಪಾಕ್ನಲ್ಲಿ ಲ್ಯಾಂಡ್ ಆಗಿದ್ದಷ್ಟೇ, ಶಸ್ತ್ರಾಸ್ತ್ರ ಕಳಿಸಿಲ್ಲ ಅಂತೆಲ್ಲ ಕತೆ ಹೇಳಿತ್ತು. ಅದಾದ್ಮೇಲೆ ವಿಮಾನ ಪ್ರಯಾಣವನ್ನು ಮುಂದುವರಿಸಿದೆ ಅಂತ ಹೇಳಿತ್ತು. ಆದರೆ ಪ್ರಯಾಣ ಎಲ್ಲಿಗೆ ಮುಂದುವರಿಸ್ತು, ಎಲ್ಲಿ ಹೋಗಿ ಡೆಲಿವರಿ ಆಯಿತು, ಒಳಗಡೆ ಏನಿತ್ತು, ಏನೂ ಮಾಹಿತಿ ಕೊಟ್ಟಿರಲಿಲ್ಲ. ಕಳ್ಳಾಟ ಆಡಿದ್ರು. ಸಾಮಾನ್ಯವಾಗಿ ಮಿಲಿಟರಿಯವರು ಸರಕು ಸಾಗಾಣಿಕೆ ಯೂಸ್ ಮಾಡೋ ವಿಮಾನ ಇದು C-130. ಇರಲಿ, ಈಗ ನೇರವಾಗಿ ತನ್ನ TCG ವುಯುಖದ ಅನ್ನೋ ಯುದ್ಧ ನೌಕೆಯನ್ನ ಪಾಕಿಸ್ತಾನದ ಕರಾಚಿಗೆ ಕಳಿಸ್ಕೊಟ್ಟಿದೆ. ಸ್ಫೋಟಕ ಮತ್ತು ಕ್ಷಿಪಣಿಗಳಿರೋ ಈ ನೌಕೆಯನ್ನ ಇಂಥ ಟೈಮ್ನಲ್ಲಿ ಕಳುಹಿಸಿ ಟರ್ಕಿ ತನ್ನ ಹಳೆಯ ಭಾರತ ದ್ವೇಷವನ್ನ ಮತ್ತೆ ರಿನ್ಯೂ ಮಾಡಿದೆ. ಈಗ ಪಾಕಿಸ್ತಾನಕ್ಕೆ ನಿರಂತರವಾಗಿ ಸಪೋರ್ಟ್. ಪಾಕಿಸ್ತಾನಕ್ಕೆ ಇವರು ಹೆಲ್ಪ್ ಮಾಡ್ತಿರೋದು ಮೊದಲ ಬಾರಿ ಏನಲ್ಲ. ಟರ್ಕಿಯ ಈ ಆಟ ತುಂಬಾ ಹಳೆಯದು. ಈ ಹಿಂದಿನಿಂದಲೂ ಜಮ್ಮು ಕಾಶ್ಮೀರ ವಿಚಾರದಲ್ಲಿ ಪಾಕ್ ಪರವಾಗಿನೇ ಇದೆ ಟರ್ಕಿ. ವಿಶ್ವಸಂಸ್ಥೆಯಲ್ಲೂ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡ್ಕೊಂಡು ಬಂದಿದೆ. ಅಷ್ಟೇ ಅಲ್ಲ, 1970ರ ದಶಕದಲ್ಲಿ ಪಾಕ್ ಆಕ್ರಮಿತ ಕಾಶ್ಮೀರದ ಮುಜಫರಾಬಾದ್ನಲ್ಲಿ ಟರ್ಕಿಯ ಅಂಬಾಸಿಡರ್ ಒಂದು ವಾರ ವಾಸ್ತವ್ಯ ಹೂಡಿದ್ರು. ಜಮ್ಮು ಕಾಶ್ಮೀರ ಪಾಕಿಸ್ತಾನಕ್ಕೆ ಸೇರಿದ್ದು ಅಂತ ಓಪನ್ ಆಗಿ ಹೇಳ್ಕೊಂಡಿತ್ತು ಟರ್ಕಿ. ಈ ಹಿಂದೆ ಪಾಕಿಸ್ತಾನದೊಂದಿಗೆ ಭಾರತದ ಯುದ್ಧಗಳ ಟೈಮ್ನಲ್ಲೂ ಅಷ್ಟೇ ನೇರವಾಗಿ ಯುದ್ಧಕ್ಕೆ ಬರದೆ ಹೋದರೂ ಕೂಡ, ಶಸ್ತ್ರಾಸ್ತ್ರ ಪೂರೈಕೆ ಮಾಡದೆ ಹೋದರೂ ಕೂಡ ರಾಜಕೀಯವಾಗಿ ಬೆಂಬಲ ಕೊಡ್ತಲೇ ಬಂದಿದೆ. ಟರ್ಕಿ ರೀತಿಯಲ್ಲೇ ಪಾಕಿಸ್ತಾನ ಕೂಡ ಮುಸ್ಲಿಂ ಜನಸಂಖ್ಯೆ ಹೆಚ್ಚಿರೋ ರಾಷ್ಟ್ರ. ಎರಡೂ ದೇಶಗಳು ಆರ್ಗನೈಸೇಷನ್ ಆಫ್ ಇಸ್ಲಾಮಿಕ್ ಕೋಆಪರೇಷನ್ನ ಮೆಂಬರ್ ಕಂಟ್ರೀಸ್. ಕೋಲ್ಡ್ ವಾರ್ ಟೈಮ್ನಲ್ಲೂ ಈ ದೇಶಗಳು ಒಂದೇ ಟೀಮ್ನಲ್ಲಿದ್ವು. ಅದರಲ್ಲೂ 2003ರಲ್ಲಿ ರೆಸೆಪ್ ತಯ್ಯಪ್ ಎರ್ಡೋಆನ್ ಟರ್ಕಿಯಲ್ಲಿ ಪಟ್ಟಕ್ಕೇರಿದ ಬಳಿಕ ಅವರ ಸಂಬಂಧ ಇನ್ನಷ್ಟು ಜಾಸ್ತಿ ಆಯಿತು. ಇಸ್ಲಾಮಿಕ್ ಕಟ್ಟರ್ವಾದಿಯಾದ ಈ ಎರ್ಡೋಆನ್ ಜಸ್ಟ್ ಪಾಕಿಸ್ತಾನ ಮಾತ್ರ ಅಲ್ಲ, ಉಳಿದ ಮುಸ್ಲಿಂ ರಾಷ್ಟ್ರಗಳೊಂದಿಗೂ ಸಂಬಂಧ ಗಟ್ಟಿ ಮಾಡಿಕೊಳ್ತಿದ್ದಾರೆ. ವಿಶೇಷವಾಗಿ ಭಾರತದ ಪಕ್ಕದಲ್ಲಿರೋ ಬಾಂಗ್ಲಾದೇಶ, ಮಾಲ್ಡೀವ್ಸನ್ನ ಕೂಡ ಟರ್ಕಿ ಕಡೆಗೆ ಸೆಳೆಯೋ ಪ್ರಯತ್ನ ನಡೆಸ್ತಾ ಇದ್ದಾರೆ. ಸಾಮಾನ್ಯವಾಗೇನು ವ್ಯಾಪಾರ, ವಹಿವಾಟು, ಆರ್ಥಿಕತೆ, ಪ್ರಜಾಪ್ರಭುತ್ವ ಈ ಥರದೆಲ್ಲ ಮಾತಾಡ್ಕೊಂಡು ವ್ಯಾಪಾರ ವ್ಯವಹಾರ ನಡೆಸ್ತಾರಲ್ಲ, ಇವ್ರದ್ದು ಹಂಗಲ್ಲ. ಇವ್ರ ಧರ್ಮ, ನಾವೆಲ್ಲ ಒಂದೇ ಬನ್ನಿ ಒಟ್ಟಿಗಿರೋಣ, ನಾವೆಲ್ಲ ಒಂದೇ ಬನ್ನಿ ಒಟ್ಟಿಗಿರೋಣ, ಈ ರೀತಿ ಧಾರ್ಮಿಕ ವಿಚಾರವನ್ನು ಮುಂದಿಟ್ಕೊಂಡು ಇಂಟರ್ನ್ಯಾಷನಲ್ ಸಂಬಂಧ ನಡೆಸ್ತಾರೆ. ಅಂತಾರಾಷ್ಟ್ರೀಯ ವ್ಯಾಪಾರ, ಸ್ಟ್ರಾಟಜಿಕ್ ರಿಲೇಷನ್ಶಿಪ್ ಇವೆಲ್ಲ ಅದರ ಆಧಾರದ ಮೇಲೆ ನಡೆಸೋದು ಇವರು ಟರ್ಕಿಯವರು. 2016ರಲ್ಲಿ ಎರ್ಡೋಆನ್ ವಿರುದ್ಧ ಸೇನೆ ವಿಫಲ ದಂಗೆ ನಡೆಸಿತ್ತು. ಆಗ ಮೊದಲಿಗೆ ಎರ್ಡೋಆನ್ಗೆ ಸಪೋರ್ಟ್ ಮಾಡೋದಾಗಿ ಘೋಷಿಸಿದ್ದು ಪಾಕ್ ಪ್ರಧಾನಿಯಾಗಿದ್ದ ನವಾಜ್ ಶರೀಫ್. ಅಲ್ಲಿಂದ ಎರ್ಡೋಆನ್ ನೇತೃತ್ವದ ಟರ್ಕಿ ಮತ್ತು ಪಾಕ್ ಸಂಬಂಧ ಗಟ್ಟಿಯಾಯಿತು. 2022ರಲ್ಲಿ ಪಾಕಿಸ್ತಾನದಲ್ಲಿ ಪ್ರವಾಹ ಆದಾಗ ಪಾಕಿಸ್ತಾನಕ್ಕೆ ಟರ್ಕಿ ಸಹಾಯ ಮಾಡಿತ್ತು. 2023ರಲ್ಲಿ ಟರ್ಕಿಯಲ್ಲಿ ಭೂಕಂಪ ಆದಾಗ ಪಾಕಿಸ್ತಾನ ಟರ್ಕಿಗೆ ಸಹಾಯ ಮಾಡಿತ್ತು. ಟರ್ಕಿಯನ್ನ ಪಾಕಿಗಳು ಬ್ರದರ್ಲಿ ನೇಷನ್ ಅಂದ್ರೆ ಸಹೋದರ ರಾಷ್ಟ್ರ ಅಂತ ಕರೀತಾರೆ. ಏನು ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯುವ ಮುನ್ನ ಸಿಂಗಪುರ್ ಮಲೇಷ್ಯಾಗೆ 7 ಸ್ಯಾಂಡ್ಸ್ ಟೂರಿಸಂ ಮತ್ತೊಂದು ಟ್ರಿಪ್ ಆಯೋಜಿಸಿದೆ. ಆಫರ್ ಪ್ರೈಸ್ $1,05,000 ಮಾತ್ರ. ಸಿಂಗಪುರ್ ಮಲೇಷ್ಯಾ 5 ನೈಟ್ 6 ಡೇ ಟ್ರಿಪ್ ಇದು. ಈ ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್, ವೀಸಾ, 4 ಸ್ಟಾರ್ ಹೋಟೆಲ್ ಸ್ಟೇ, ಇಂಡಿಯನ್ ಫುಡ್, AC ಟ್ರಾನ್ಸ್ಪೋರ್ಟೇಷನ್ ಮತ್ತು ಕನ್ನಡ ಟೂರ್ ಮ್ಯಾನೇಜರ್ ಸೌಲಭ್ಯ ಇರುತ್ತೆ. ಎಲ್ಲೆಲ್ಲಿ ಹೋಗೋದಿರುತ್ತೆ ಅಂತ ನೋಡಿದ್ರೆ ಯೂನಿವರ್ಸಲ್ ಸ್ಟುಡಿಯೋಸ್, ನೈಟ್ ಸಫಾರಿ, ಗಾರ್ಡನ್ಸ್ ಬೈ ದ ಬೇ, ಕ್ಲೌಡ್ ಫಾರೆಸ್ಟ್, ಸೆಂಟೋಸಾ ಐಲ್ಯಾಂಡ್ ಕೇಬಲ್ ಕಾರ್, ಸಿಂಗಪುರ್ ಸಿಟಿ ಟೂರ್, ಕೌಲಾ ಸಿಟಿ ಟೂರ್, ಜೆಂಟಿಂಗ್ ಹೈಲ್ಯಾಂಡ್ ವಿತ್ ಬಾಟು ಕೇವ್ಸ್, ಪೆಟ್ರಾನ್ಸ್ ಟ್ವಿನ್ ಟವರ್ ಎಲ್ಲ ಹೋಗೋದಿರುತ್ತೆ. ಹೊರಡೋ ದಿನ 19 ಜೂನ್ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಈಗಲೇ ಬುಕ್ ಮಾಡಬಹುದು. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ಚೀನಾಗಿಂತ ಡೇಂಜರಸ್ ಯಾಕೆ ಈ ಟರ್ಕಿ? ಚೀನಾ ಭಾರತದ ವಿರುದ್ಧ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡ್ಕೊಂಡು ಬಂದಿರೋದು ನಿಜ. ಆದರೆ ಈವರೆಗೆ ಒಂದೇ ಒಂದು ಯುದ್ಧದಲ್ಲಿ ನೇರವಾಗಿ ಸಪೋರ್ಟ್ ಮಾಡಿಲ್ಲ. ಬೇರೆ ಟೈಮ್ನಲ್ಲಿ, ಶಾಂತಿ ಕಾಲದಲ್ಲಿ ಅವರು ಶಸ್ತ್ರಾಸ್ತ್ರ ಎಲ್ಲ ಮಾರಿದ್ದಾರೆ ನಿಜ. ಆದರೆ ಯುದ್ಧ ಟೈಮ್ನಲ್ಲಿ ಪಾಕ್ ಪರವಾಗಿ ಚೀನಾ ಯುದ್ಧಕ್ಕೆ ಇಳಿದಿಲ್ಲ.
ಸಪೋರ್ಟ್ ಮಾಡಿಲ್ಲ. 1971ರಲ್ಲಿ ಅಮೆರಿಕ ಚೀನಾವನ್ನು ಒತ್ತಾಯಿಸಿದ್ರೂ ಕೂಡ ಚೀನಾ ಪಾಕ್ ಪರವಾಗಿ ಕದನ ಕಣಕ್ಕೆ ಇಳಿದಿರಲಿಲ್ಲ. ಈಗಲೂ ಅಷ್ಟೇ ಪಾಕ್ಗೆ ಸಪೋರ್ಟ್ ಇದೆ ಅಂತ ಹೇಳಿದೆಯಾದರೂ ಕೂಡ ಅದು ಬಿಟ್ಟು ಬೇರೆ ಹೆಜ್ಜೆ ಇಟ್ಟಿಲ್ಲ. ಶಸ್ತ್ರಾಸ್ತ್ರ ಕಳಿಸೋದು, ದುಡ್ಡು ಕೊಡಿಸ್ತೀವಿ ಅಂತ ಹೇಳೋದು ಯಾವುದನ್ನು ಇದುವರೆಗೂ ಮಾಡಿಲ್ಲ. ಆದರೆ ಟರ್ಕಿ ಹಾಗಲ್ಲ. ಪಹಲ್ಗಾಮ್ ದಾಳಿ ಟೈಮ್ನಲ್ಲಿ ಪಾಕಿಸ್ತಾನ ಪ್ರಧಾನಿ ಶಹಬಾಜ್ ಶರೀಫ್ ಟರ್ಕಿ ಪ್ರವಾಸದಲ್ಲೇ ಇದ್ರು. ಆಗಲೂ ಟರ್ಕಿ ಅಧ್ಯಕ್ಷ ರೆಸಿಪ್ ತಾಯಿಪ್ ಎರ್ಡೋಗಾನ್ ಶಹಬಾಜ್ ಶರೀಫ್ ಜೊತೆಗೆ ಜಂಟಿ ಸುದ್ದಿಗೋಷ್ಠಿ ನಡೆಸಿ ಪಾಕಿಸ್ತಾನಕ್ಕೆ ಫುಲ್ ಸಪೋರ್ಟ್ ಅಂತ ಘೋಷಿಸಿದ್ರು. ಈಗ ಆಲ್ರೆಡಿ ತನ್ನ ಮೇಜರ್ ಡಿಫೆನ್ಸ್ ಸ್ನೇಹಿತ ಪಾಕಿಸ್ತಾನಕ್ಕೆ ಎಲ್ಲ ರೀತಿಯ ಸಹಾಯ ಮಾಡೋಕ್ಕೆ ಶುರು ಮಾಡಿ ಆಗಿದೆ. ಸದ್ಯ ಚೀನಾ ಬಿಟ್ಟರೆ ಪಾಕಿಸ್ತಾನಕ್ಕೆ ಎರಡನೇ ಅತಿ ದೊಡ್ಡ ಶಸ್ತ್ರಾಸ್ತ್ರ ರಫ್ತು ರಾಷ್ಟ್ರ ಟರ್ಕಿ ಅಥವಾ ತುರ್ಕಿಯೇ. ಟರ್ಕಿ ಅಂತ ಕರಿತಿದ್ರು ಇಂಟರ್ನ್ಯಾಷನಲಿ. ಟರ್ಕಿ ಅಂತ ಕರಿಬೇಡಿ, ನಮ್ಮ ಹೆಸರಲ್ಲ, ನಮ್ಮ ಹೆಸರು ತುರ್ಕಿಯೇ ಅಂತಾನೆ ಕರೀರಿ ಅಂತ ಅವರು ಅಫಿಷಿಯಲಿ ಚೇಂಜ್ ಮಾಡ್ಕೊಂಡಿದ್ದಾರೆ ಮೊನ್ನೆ ಟರ್ಕಿ ಅವರು. ಸ್ನೇಹಿತರೆ, ಚೀನಾದ ಶಸ್ತ್ರಾಸ್ತ್ರಗಳು ಕ್ವಾಲಿಟಿ ಎಲ್ಲ ಅಷ್ಟು ಚೆನ್ನಾಗಿಲ್ಲ. ಪ್ರತಿಯೊಂದು ಶಸ್ತ್ರಾಸ್ತ್ರದಲ್ಲೂ ಒಂದಲ್ಲ ಒಂದು ಪ್ರಾಬ್ಲಮ್ ಇದೆ. ಆದರೆ ಟರ್ಕಿ ಶಸ್ತ್ರಾಸ್ತ್ರಗಳು ಸ್ವಲ್ಪ ಅಡ್ವಾನ್ಸ್ಡ್. ಅದು ಸ್ವಲ್ಪ ಯೋಚನೆ ಮಾಡಬೇಕಾಗಿರೋ ವಿಚಾರ ನಾವು. ಈ ಹಿಂದೆ 17,000 ಟನ್ ಫ್ಲೀಟ್ ಟ್ಯಾಂಕರ್ PNS ಮೌಯಿನ್ ನಿರ್ಮಾಣದಲ್ಲೂ ಕೂಡ ಪಾಕಿಸ್ತಾನಕ್ಕೆ ಟರ್ಕಿ ಹೆಲ್ಪ್ ಮಾಡಿತ್ತು. ಪಾಕಿಸ್ತಾನದ ಸೈನಿಕರಿಗೆ ತರಬೇತಿ ಕೊಡುವ ಟರ್ಕಿ F-16 ಯುದ್ಧ ವಿಮಾನ ಮೇಂಟೆನೆನ್ಸ್ನಲ್ಲೂ ಹೆಲ್ಪ್ ಮಾಡ್ತಾ ಬಂದಿದೆ. ಇತ್ತೀಚೆಗಷ್ಟೇ ಎರಡೂ ದೇಶದ ಸೇನೆಗಳು ಅಟಾಟಕ್ 13 ಅನ್ನೋ ಜಂಟಿ ಸಮರಾಭ್ಯಾಸವನ್ನು ಕೂಡ ನಡೆಸಿದ್ದಾರೆ. ಟರ್ಕಿ ಈಗ ಆಲ್ರೆಡಿ ಪಾಕಿಸ್ತಾನಕ್ಕಾಗಿ 4 ಮಿಲ್ಜೆಮ್ ಕಾವರಿಟ್ಗಳನ್ನು ಕೂಡ ನಿರ್ಮಾಣ ಮಾಡ್ತಾ ಇದೆ. F-16 ಅವ್ರು ಹೆಂಗೆ ಮೇಂಟೆನೆನ್ಸ್ ಮಾಡ್ತಾರೆ ನೀವು ಕೇಳ್ಬೋದು, ಅಮೆರಿಕದಲ್ವಾ ಅಂತ. ಟರ್ಕಿ ನ್ಯಾಟೋ ಕಂಟ್ರಿ, ಅವ್ರ ಹತ್ರ ಕೂಡ F-16 ಇದಾವೆ, ಅವ್ರ ಹತ್ರ ಕೂಡ F-16 ಮೇಂಟೆನೆನ್ಸ್ ಫೆಸಿಲಿಟೀಸ್ ಇದಾವೆ. ಸೊ ಅಮೆರಿಕ ಕೊಟ್ಟಿಲ್ಲ ಅಂದ್ರೂ ಪಾಕಿಸ್ತಾನಕ್ಕೆ ಟರ್ಕಿ ಅವರು ಒಂದಷ್ಟು ದಿನ ದುಡೋಕೆ ಹೆಲ್ಪ್ ಮಾಡ್ತಾರೆ. ಟರ್ಕಿಯ ಅತ್ಯಾಧುನಿಕ ಡಿಫೆನ್ಸ್ ವ್ಯವಸ್ಥೆ. 20ನೇ ಶತಮಾನದ ಆರಂಭದಲ್ಲಿ ಟರ್ಕಿಯನ್ನು ಯುರೋಪಿಯನ್ ರಾಷ್ಟ್ರಗಳು ರೋಗಿ ಅಂತ ಕರಿತಾ ಇದ್ರು. ಇಡೀ ರಾಷ್ಟ್ರವನ್ನ ಕೋಲ್ಡ್ ವಾರ್ ಟೈಮ್ನಲ್ಲೂ ಟರ್ಕಿ ಕಡೆಗೆ ಯಾರು ಮೂಸಿ ನೋಡೋರಿರಲಿಲ್ಲ. ಅದಾದ್ಮೇಲೆ 1952ರಲ್ಲಿ ನ್ಯಾಟೋ ಸೇರಿದ ಟರ್ಕಿ ಕೋಲ್ಡ್ ವಾರ್ ಅಲ್ಲಿ ಅಮೆರಿಕ ಮತ್ತು ಪಾಶ್ಚಿಮಾತ್ಯ ರಾಷ್ಟ್ರಗಳಿಗೆ ಸಪೋರ್ಟ್ ಮಾಡಿತು. ಆದರೆ ಅದೇ ಮಿತ್ರ ರಾಷ್ಟ್ರಗಳು ಟರ್ಕಿಗೆ ಶಸ್ತ್ರಾಸ್ತ್ರ ಕೊಡೋಕೆ ಹಿಂದೇಟು ಹಾಕಿದ್ವು. ಇದರಿಂದ 1975ರ ನಂತರ ತಾನೇ ಡಿಫೆನ್ಸ್ ಕ್ಷೇತ್ರದಲ್ಲಿ ಮುನ್ನುಗ್ಗೋಕೆ, ಸ್ವಾವಲಂಬಿ ಆಗೋಕೆ ಟರ್ಕಿ ಪ್ಲಾನ್ ಮಾಡ್ತು. ನಾವೀಗ ಏನೊಂದು ಇತ್ತೀಚೆಗೆ ಎಲ್ಲ ಗಮನ ಹರಿಸೋಕೆ ಶುರು ಮಾಡಿದ್ದೀವಿ, ಡಿಫೆನ್ಸಲ್ಲಿ ನಾವು ಸ್ವಾವಲಂಬಿಗಳಾಗಬೇಕು ಅಂತ ಪ್ರಯತ್ನ ಶುರುವಾಗಿದೆ ಅಷ್ಟೇ ಇಲ್ಲಿ. ಆದರೆ ಟರ್ಕಿಯಲ್ಲಿ 1975ರಿಂದಲೇ ಶುರು ಮಾಡಿಕೊಂಡ್ರು. ದೊಡ್ಡ ಪ್ರಮಾಣದಲ್ಲಿ ಎಫರ್ಟ್ ಹಾಕಿದ್ರು. ನ್ಯಾಟೋದಲ್ಲಿ ಇದ್ಕೊಂಡೇ ಸೋವಿಯತ್ ಒಕ್ಕೂಟದೊಂದಿಗೂ ಫ್ರೆಂಡ್ಶಿಪ್ ಮಾಡಿದ್ರು. ಸೋವಿಯತ್ ಒಕ್ಕೂಟದೊಂದಿಗೆ ಸೇರ್ತಾರೆ ಅನ್ನೋ ಭಯದಲ್ಲಿ ಅಮೆರಿಕ ಮತ್ತು ನ್ಯಾಟೋ ರಾಷ್ಟ್ರಗಳು ಟರ್ಕಿಗೆ ಶಸ್ತ್ರಾಸ್ತ್ರ ಪೂರೈಸೋಕೆ ರೆಡಿ ಆದ್ರು. ಅವಾಗ ಸೋವಿಯತ್ ಯೂನಿಯನ್ ಅಂದ್ರೆ ಆಗಿನ ರಷ್ಯಾದಿಂದಲೂ ಶಸ್ತ್ರಾಸ್ತ್ರ ತರಿಸ್ಕೊಂಡ್ರು. ಅಮೆರಿಕ ಮತ್ತು ಮಿತ್ರರಿಂದಲೂ ತರಿಸ್ಕೊಳ್ಳೋಕೆ ಶುರು ಮಾಡಿದ್ರು. 1985ರಲ್ಲಿ ಅಂಡರ್ ಸೆಕ್ರೆಟರಿಯೇಟ್ ಫಾರ್ ಡಿಫೆನ್ಸ್ ಇಂಡಸ್ಟ್ರೀಸ್ ಅನ್ನೋ ಒಂದು ಸಂಸ್ಥೆಯನ್ನೇ ಸ್ಥಾಪಿಸಿ, ಡಿಪಾರ್ಟ್ಮೆಂಟನ್ನೇ ಸ್ಥಾಪಿಸಿ ಡಿಫೆನ್ಸ್ ವಸ್ತುಗಳ ತಯಾರಿಕೆಗೆ ದೊಡ್ಡ ಹೆಜ್ಜೆ ಇಟ್ರು. ಅದನ್ನೀಗ ಡಿಫೆನ್ಸ್ ಇಂಡಸ್ಟ್ರಿ ಏಜೆನ್ಸಿ ಆಫ್ ಟರ್ಕಿ ಅಂತ ಕರೆಯಲಾಗುತ್ತೆ. ಜಾಯಿಂಟ್ ವೆಂಚರ್ ಹೆಸರಲ್ಲಿ ನ್ಯಾಟೋ ರಾಷ್ಟ್ರಗಳೊಂದಿಗೆ ಸೇರಿಕೊಂಡು ಅಡ್ವಾನ್ಸ್ಡ್ ಮಿಲಿಟರಿ ಟೆಕ್ನಾಲಜಿಯನ್ನು ಕಲ್ತ್ಕೊಂಡ್ಬಿಟ್ರು. ಡಿಫೆನ್ಸ್ನಲ್ಲಿ ಹಲವು ಕಂಪನಿಗಳು ಹುಟ್ಟು ಹಾಕಿದ್ರು. ರೆಸಿಪ್ ತಾಯಿಪ್ ಎರ್ಡೋಗಾನ್ ಅಧಿಕಾರಕ್ಕೆ ಬಂದ ಮೇಲಂತೂ ಕಳೆದ 20 ವರ್ಷಗಳಲ್ಲಿ ಟರ್ಕಿ ಡಿಫೆನ್ಸ್ ಇಂಡಸ್ಟ್ರಿನೇ ಇನ್ನೂ ಬದಲಾಯಿತು. ಡಿಫೆನ್ಸ್ ಕಂಪನಿಗಳ ಟೆಕ್ನಾಲಜಿ ರಿಸರ್ಚ್ ಮೇಲೆ ಸಿಕ್ಕಾಪಟ್ಟೆ ದುಡ್ಡು ಹಾಕಿದ್ರು. ಇತ್ತೀಚೆಗಷ್ಟೇ ಟರ್ಕಿ ಖಜಿಲಲ್ಮಾ ಅನ್ನೋ ಅನ್ಮ್ಯಾನ್ಡ್ ಫೈಟರ್ ಜೆಟ್ ಟೆಸ್ಟ್ ಮಾಡಿದೆ. ಸ್ನೇಹಿತರೆ, ಇದು ಜಗತ್ತಿನ ಮೊದಲ ಪೈಲಟೇ ಇಲ್ಲದೆ ಕೆಲಸ ಮಾಡಬಲ್ಲ ಫೈಟರ್ ಜೆಟ್ ಅನ್ನೋ ಖ್ಯಾತಿಗೆ ಪಾತ್ರ ಆಗಿದೆ. ಟರ್ಕಿಯ ಬಾರಕ್ತರ್ ಡ್ರೋನ್ಗಳು ಈಗ ಆಲ್ರೆಡಿ ಯುದ್ಧ ಭೂಮಿಯಲ್ಲಿ ಡೆಡ್ಲಿ ಅಂತ ಪ್ರೂವ್ ಆಗಿವೆ. ಇದೇ ಬಾರಕ್ತರ್ ಡ್ರೋನ್ಗಳನ್ನು ಪಾಕಿಸ್ತಾನ, ಬಾಂಗ್ಲಾದೇಶ, ಅಜರ್ಬೈಜಾನ್ ಅಂತ 30 ರಾಷ್ಟ್ರಗಳು ಖರೀದಿ ಮಾಡಿವೆ. TCG ಅನಡೋಲು ಅನ್ನೋ ಜಗತ್ತಿನ ಮೊದಲ ಡ್ರೋನ್ ಕ್ಯಾರಿಯರ್ ಯುದ್ಧ ನೌಕೆಯನ್ನ ಕೂಡ ನಿರ್ಮಾಣ ಮಾಡಿದೆ. ಇನ್ನು 5th ಜನರೇಷನ್ ಫೈಟರ್ ಜೆಟ್ ಖಾನ್ ಅನ್ನೋದು ಪರೀಕ್ಷಾ ಹಂತದಲ್ಲಿದೆ. ಇವತ್ತು ಟರ್ಕಿ ಇಡೀ ಜಗತ್ತಿಗೆ ಅಂದರೆ 182 ರಾಷ್ಟ್ರಗಳಿಗೆ ಶಸ್ತ್ರಾಸ್ತ್ರ ಪೂರೈಸುತ್ತೆ. 2024ರಲ್ಲಿ $7.1 ಬಿಲಿಯನ್ ಮೌಲ್ಯದ, ಅಂದರೆ ಭಾರತಕ್ಕಿಂತಲೂ 3 ಪಟ್ಟು ಹೆಚ್ಚು ಮೌಲ್ಯದ ಶಸ್ತ್ರಾಸ್ತ್ರ ರಫ್ತು ಮಾಡಿದ್ದಾರೆ. ಇಲ್ಲಿ ನ್ಯಾಟೋ ಭಾಗ ಆಗಿದ್ರಿಂದ ಅಮೆರಿಕದ ಅಣ್ವಸ್ತ್ರಗಳಿವೆಯಾದರೂ ಕೂಡ ಸ್ವಂತವಾಗಿ ನ್ಯೂಕ್ಲಿಯರ್ ಶಸ್ತ್ರಾಸ್ತ್ರ ಟರ್ಕಿ ಹೊಂದಿಲ್ಲ. ಅಮೆರಿಕದವರು ಅವರು ತಂದು ಇಲ್ಲಿಟ್ಕೊಂಡು ಅವರೇ ಮೇಂಟೈನ್ ಮಾಡುತ್ತಿದ್ದಾರೆ. ನ್ಯಾಟೋ ಕಂಟ್ರಿ ಆಗಿರೋದ್ರಿಂದ ಅವ್ರು ತಂದು ಇಟ್ಕೊಂಡಿದ್ದಾರಲ್ಲಿ ಟರ್ಕಿಯಲ್ಲಿ. ಆಯಕಟ್ಟಿನ ಜಾಗದಲ್ಲಿದೆ ಟರ್ಕಿ ಪಶ್ಚಿಮ ಏಷ್ಯಾದಲ್ಲಿರೋ ಒಂದು ಮಿಡಲ್ ಈಸ್ಟರ್ನ್ ರಾಷ್ಟ್ರ. 60% ಜಲಗಡಿಯನ್ನು ಹೊಂದಿದ್ದಾರೆ. ಆಯಕಟ್ಟಿನ ಜಾಗ ಬ್ಲ್ಯಾಕ್ ಸಿ ಮತ್ತು ಮೆಡಿಟರೇನಿಯನ್ ಸಮುದ್ರದ ನಡುವೆ ಬಾಸ್ಫರಸ್ ಮತ್ತು ಡಾರ್ಡನೆಲ್ಸ್ ಜಲಸಂಧಿಗಳಿವೆ. ಈ 2 ಜಲಸಂಧಿಗಳು ಇರೋದು ಟರ್ಕಿಯಲ್ಲಿ. ಇವು ಹಲವು ಯುರೋಪಿಯನ್ ರಾಷ್ಟ್ರಗಳು ಮತ್ತು ಮೆಡಿಟರೇನಿಯನ್ ಸಮುದ್ರದ ನಡುವೆ ಸಂಪರ್ಕಕ್ಕಿರೋ ಜಲಸಂಧಿ, ಮೇನ್ ಲಿಂಕ್. ಹೀಗಾಗಿ ಎಲ್ಲ ರಾಷ್ಟ್ರಗಳಿಗೆ ಟರ್ಕಿ ಇಂಪಾರ್ಟೆಂಟ್ ಪ್ಲೇಯರ್ ಅಲ್ಲಿ. ಇವ್ರ ಜೊತೆ ಸಂಬಂಧ ಹಾಳು ಮಾಡ್ಕೊಳ್ಳೋಕೆ ಯಾರೂ ರೆಡಿ ಇಲ್ಲ. ಯುಕ್ರೇನ್ಗೆ ಶಸ್ತ್ರಾಸ್ತ್ರ ಪೂರೈಸೋ ಟರ್ಕಿ ಆ ಕಡೆ ರಷ್ಯಾಗೂ ಶಸ್ತ್ರಾಸ್ತ್ರ ಕೊಡುತ್ತೆ, ಅವರೊಟ್ಟಿಗೂ ಚೆನ್ನಾಗಿದ್ದಾರೆ. ಮತ್ತೊಂದು ಕಡೆ ಅಮೆರಿಕಗೂ ಶಸ್ತ್ರಾಸ್ತ್ರ ಕಳಿಸ್ತಾರೆ, ಅಮೆರಿಕದ ಶಸ್ತ್ರಾಸ್ತ್ರ ಖರೀದಿ ಕೂಡ ಮಾಡ್ತಾರೆ, ಅಲ್ಲೂ ಒಳ್ಳೆ ಸಂಬಂಧ ಹೊಂದಿದ್ದಾರೆ. ಅಮೆರಿಕ ಹತ್ರ ಅತ್ಯಾಧುನಿಕ ಯುದ್ಧ ವಿಮಾನದ ತರಿಸಿಟ್ಕೊಂಡಿದೆ. ಆ ಕಡೆ ಸೋವಿಯತ್ ರಷ್ಯಾ ಹತ್ರ S-400 ಖರೀದಿ ಮಾಡಿದೆ. ಅಮೆರಿಕ ಹೇಳ್ತು ನ್ಯಾಟೋ ಕಂಟ್ರಿಯಾಗಿ S-400 ಖರೀದಿ ಮಾಡ್ತೀರಾ? ನೋ, ಬೇಡವೇ ಬೇಡ, ಬೇಡ,
ತಗೊಬಿಡ್ರಿ ಅಂತೆಲ್ಲ ಹೇಳ್ತು. ಕೇರೆ ಮಾಡಲಿಲ್ಲ ಟರ್ಕಿ, ಖರೀದಿ ಮಾಡ್ತು S-400. ಅಮೆರಿಕ ಥಾಡ್ ತಗೊಳ್ಳಿ ಅಂತ ಹೇಳಿದ್ರು, ತಗೊಳ್ಳೇ ಇಲ್ಲ. ಅದೇ ಕಾರಣಕ್ಕೆ ರೊಚ್ಚಿಗೆದ್ದು ಅಮೆರಿಕ ಟರ್ಕಿಯಲ್ಲಿ F-35 ಫೈಟರ್ ಜೆಟ್ಗಳನ್ನು ಜಾಯಿಂಟ್ ಪ್ರೊಡಕ್ಷನ್ ಮಾಡೋಣ ಅಂತ ಹೇಳಿದ್ರು. ಆ ಪ್ರಾಜೆಕ್ಟನ್ನೇ ಕ್ಯಾನ್ಸಲ್ ಮಾಡಿದೆ ರಷ್ಯಾ ಹತ್ರ S-400 ತಗೊಂಡಿದ್ದಕ್ಕೆ. ಹಂಗಿದ್ರೂ ಕೂಡ ಇವಾಗಲೂ ಅಮೆರಿಕದೊಂದಿಗೂ ಚೆನ್ನಾಗಿ ಮಾತನಾಡ್ತಾ ಇದ್ದಾರೆ, ರಷ್ಯಾದೊಂದಿಗೂ ಮಾತನಾಡ್ತಿದ್ದಾರೆ, ಯುಕ್ರೇನ್ ಜೊತೆಗೂ ಮಾತನಾಡ್ತಿದ್ದಾರೆ, ಪಾಕಿಸ್ತಾನ ಜೊತೆಗೂ ಮಾತನಾಡ್ತಿದ್ದಾರೆ. ತಾನಿರೋ ಜಾಗದ ಮಹತ್ವವನ್ನು ಪಡ್ಕೊಂಡು ತನ್ನ ಜಿಯೋ ಲೊಕೇಶನ್ನ ಇಂಪಾರ್ಟೆನ್ಸನ್ನು ಜಿಯೋ ಪಾಲಿಟಿಕ್ಸ್ನಲ್ಲಿ ಬಳಸ್ಕೊಂಡು ಟರ್ಕಿ ಪಂಚಿಂಗ್ ಅಬೌವ್ ಇಟ್ಸ್ ವೆಯ್ಟ್ ಅಂತ ಹೇಳ್ತಾರಲ್ಲ, ಅಂದರೆ ತನ್ನ ಸಾಮರ್ಥ್ಯಕ್ಕಿಂತ ಹೆಚ್ಚು ಇನ್ಫ್ಲೂಯೆನ್ಸ್ ಬೀರುತ್ತೆ ಅಂತ ಹೇಳ್ತಾರಲ್ಲ, ಆ ರೀತಿಯ ರಾಷ್ಟ್ರ ಆಗಿದೆ. ಭಾರತ ಟರ್ಕಿ ಸಂಬಂಧ ಹೇಗಿದೆ? ಆಪರೇಷನ್ ದೋಸ್ತ್ ಉಪಕಾರ ಮರಿತಾ. ಭಾರತ ಮತ್ತು ಟರ್ಕಿ ನಡುವೆ ಹೇಳಿಕೊಳ್ಳೋ ಸಂಬಂಧವೇನೂ ಇಲ್ಲ. ಎಲ್ಲ ರಾಷ್ಟ್ರಗಳಿಗೂ ಶಸ್ತ್ರಾಸ್ತ್ರ ಪೂರೈಸೋ ಟರ್ಕಿ ಭಾರತಕ್ಕೆ ಶಸ್ತ್ರಾಸ್ತ್ರ ರಫ್ತು ಮಾಡೋದನ್ನು 2024ರಲ್ಲಿ ಬ್ಯಾನ್ ಮಾಡಿತು. ಪಾಕಿಸ್ತಾನಕ್ಕೋಸ್ಕರ ಟರ್ಕಿ ಈ ನಿರ್ಧಾರ ಕೈಗೊಂಡಿತ್ತು. ಇದು ಬಿಟ್ಟರೆ ಈ ಎರಡು ರಾಷ್ಟ್ರಗಳ ನಡುವೆ ವ್ಯಾಪಾರ ಸಂಬಂಧ ಚೆನ್ನಾಗೇ ಇದೆ. 2024ರಲ್ಲಿ ಎರಡು ದೇಶಗಳ ನಡುವೆ $10.44 ಬಿಲಿಯನ್ ವ್ಯಾಪಾರ ಆಗಿದೆ. ಅದರಲ್ಲಿ ಭಾರತ ಟರ್ಕಿಗೆ $6.6 ಬಿಲಿಯನ್ ಮೌಲ್ಯದ ರಫ್ತು ಮಾಡಿದೆ. ಟರ್ಕಿ $3.78 ಬಿಲಿಯನ್ ಮೌಲ್ಯದ ವಸ್ತುಗಳನ್ನು ಭಾರತಕ್ಕೆ ಕಳಿಸಿದೆ. ಇನ್ನು 2023ರಲ್ಲಿ ಟರ್ಕಿಯಲ್ಲಿ ಭಾರಿ ಭೂಕಂಪ ಉಂಟಾದಾಗ ಅವರಿಗೆ ನೆರವಾಗೋಕೆ ಭಾರತ ಆಪರೇಷನ್ ದೋಸ್ತ್ ಕಾರ್ಯಾಚರಣೆ ನಡೆಸಿತ್ತು. 2009ರಲ್ಲಿ ಟರ್ಕಿಯ ಮೊದಲ ನ್ಯಾನೋ ಸ್ಯಾಟಲೈಟ್ ಅನ್ನ ಇಸ್ರೋದ PSLV C-14 ರಾಕೆಟ್ ಮೂಲಕ ಲಾಂಚ್ ಮಾಡಲಾಗಿತ್ತು. ಭಾರತದಿಂದ ಇಷ್ಟೆಲ್ಲ ಉಪಕಾರ ಪಡೆದರೂ ಕೂಡ ಟರ್ಕಿ ಮಾತ್ರ ಭಾರತಕ್ಕೆ ವಿರುದ್ಧವಾದ ನಿಲುವನ್ನೇ ಹೊಂದಿದೆ. ಹೀಗಾಗಿ ಭಾರತ ಸೈಪ್ರಸ್ ವಿಚಾರದಲ್ಲಿ ಗ್ರೀಸ್ ಪರವಾಗಿ ನಿಂತ್ಕೊಂಡಿದೆ. ಸೈಪ್ರಸ್ನಲ್ಲಿ ಅರ್ಧ ಗ್ರೀಸ್ ಬೆಂಬಲಿತ ಆಡಳಿತ ಇದ್ದರೆ ಇನ್ನರ್ಧ ಭಾಗದಲ್ಲಿ ಟರ್ಕಿ ಬೆಂಬಲಿತ ಸರ್ಕಾರ ಇದೆ. ಅದೇ ರೀತಿ ಅಜರ್ಬೈಜಾನ್ಗೆ ಪಾಕಿಸ್ತಾನದ ಜೊತೆಗೆ ಟರ್ಕಿ ಸಪೋರ್ಟ್ ಮಾಡ್ತಿದೆ. ಮತ್ತೊಂದು ಕಡೆ ಭಾರತ ಅಜರ್ಬೈಜಾನ್ ಪಕ್ಕದ ಅರ್ಮೇನಿಯಾಗೆ ಸಪೋರ್ಟ್ ಮಾಡ್ತಾ ಬಂದಿದೆ. ಪಾಕ್ ಪರವಾಗಿ ಯುದ್ಧಕ್ಕೆ ಬಂದರೆ ಏನಾಗುತ್ತೆ? ಟರ್ಕಿ ಆಯಕಟ್ಟಿನ ಜಾಗದಲ್ಲಿದ್ರೂ ಕೂಡ ಭಾರತದಿಂದ ತುಂಬಾ ದೂರದಲ್ಲಿದೆ. ಪಾಕ್ ಜೊತೆ ಯುದ್ಧ ಏನಾದರೂ ಆದರೆ ಸಾಮಾನ್ಯವಾಗಿ ಎಲ್ಲ ದೇಶಗಳು ತಮ್ಮ ಏರ್ ಸ್ಪೇಸ್ ಅನ್ನು ಕ್ಲೋಸ್ ಮಾಡ್ತವೆ, ನೋ ಫ್ಲೈ ಝೋನ್ ಮಾಡ್ತವೆ. ಅಂಥ ಸಂದರ್ಭದಲ್ಲಿ ಟರ್ಕಿ ಪಾಕಿಸ್ತಾನಕ್ಕೆ ಬೇಕಾದ ಶಸ್ತ್ರಾಸ್ತ್ರಗಳನ್ನು ಕಳಿಸೋಕೆ ಕಷ್ಟ ಆಗುತ್ತೆ. ಏರ್ ವೇಲ್ ಕಳಿಸ್ಬೇಕು ಅಂದ್ರೂ ಕೂಡ ಅವರು ಇರಾನ್ನ ಅಫ್ಘಾನಿಸ್ತಾನವನ್ನು ಕ್ರಾಸ್ ಮಾಡ್ಕೊಂಡು ಹೋಗಬೇಕಾಗತ್ತೆ. ಅಷ್ಟು ಸುಲಭ ಇಲ್ಲ ಯುದ್ಧ ಟೈಮ್ನಲ್ಲಿ ಇವೆಲ್ಲ. ಅಫ್ಘಾನಿಸ್ತಾನಕ್ಕೂ ಇರಾನ್ಗೂ ಬಹಳ ಉತ್ತಮ ಸಂಬಂಧ, ಅಷ್ಟೊಂದು ಫ್ರೆಂಡ್ಶಿಪ್ ಆ ಥರದ್ದೇನಿಲ್ಲ. ಜೊತೆಗೆ ಪೂರ್ಣ ಪ್ರಮಾಣದ ಯುದ್ಧ ಅಂತ ಹೇಳಿದ್ರೆ ಪಾಕ್ ಏರ್ ಸ್ಪೇಸ್ನಲ್ಲೂ ಯಾವುದನ್ನು ಬೇಕಾದರೂ ಭಾರತ ಹೊಡೆಯುವಂತ ಅವಕಾಶ ಇದ್ದೇ ಇರುತ್ತೆ. ಜೊತೆಗೆ ವಾಯು ಮಾರ್ಗದಲ್ಲಿ ಜಾಸ್ತಿ ಸರಕು ಸಾಮಗ್ರಿಗಳನ್ನ ತುಂಬಾ ಕಳಿಸೋಕ್ಕೆಲ್ಲ ಆಗೋದು ಇಲ್ಲ. ಒಂದು ವಿಮಾನದಲ್ಲಿ ಎಷ್ಟು ಕಳಿಸ್ಬೇಕು? 100 ವಿಮಾನದಲ್ಲಿ ಕಳಿಸ್ಬೇಕಾಗತ್ತೆ. ಒಂದು ಹಡಗಲ್ಲಿ ಕಳಿಸೋದನ್ನ ಏರ್ ವೇಲ್ ಕಳಿಸ್ಬೇಕು ಅಂತ ಹೇಳಿದ್ರೆ, ಹಡಗಲ್ಲಿ ಕಳಿಸೋಣ ಅಂತ ಹೇಳಿದ್ರೆ ಸಮುದ್ರ ಮಾರ್ಗದಲ್ಲಿ ಪಾಕಿಸ್ತಾನಕ್ಕೆ ಶಸ್ತ್ರಾಸ್ತ್ರ ಕಳಿಸೋದು ಅಥವಾ ನೌಕಾಪಡೆ ಕಳಿಸೋದನ್ನು ಮಾಡಿದ್ರೆ ಭಾರತ ಆರಾಮಾಗಿ ಅದಕ್ಕೆ ಕೌಂಟರ್ ಮಾಡ್ಬೋದು. ಯಾಕಂದ್ರೆ ವೆರಿ ಪವರ್ಫುಲ್ ನೇವಿಯನ್ನ ಭಾರತ ಹೊಂದಿದೆ. ಇಡೀ ಅರಬ್ಬಿ ಸಮುದ್ರ ಭಾಗವನ್ನ ಭಾರತ ಡಾಮಿನೇಟ್ ಮಾಡುವಷ್ಟು ತಾಕತ್ತನ್ನು ಹೊಂದಿದೆ. 1971ರ ಯುದ್ಧದಲ್ಲಿ ಭಾರತ ಅದನ್ನ ಮಾಡಿದೆ. ಭಾರತ ಪೂರ್ವದಲ್ಲಿ ಆಪರೇಷನ್ ಸಿ ಸೈಟ್ ಮೂಲಕ, ಪಶ್ಚಿಮದಲ್ಲಿ ಆಪರೇಷನ್ ಟ್ರೈಡೆಂಟ್ ಮೂಲಕ, ಆಪರೇಷನ್ ಪೈಥಾನ್ ಮೂಲಕ ನೇವಲ್ ಬ್ಲಾಕೇಡ್ ಕ್ರಿಯೇಟ್ ಮಾಡಿತ್ತು. ಇದರಿಂದ ಆಗಿನ ಪಶ್ಚಿಮ ಪಾಕಿಸ್ತಾನ ಮತ್ತು ಪೂರ್ವ ಪಾಕಿಸ್ತಾನದ ಎಲ್ಲ ಬಂದರುಗಳು ಕೆಲಸ ಮಾಡದಂತೆ, ಸಮುದ್ರ ಮಾರ್ಗದಲ್ಲಿ ಏನೂ ಪೂರೈಕೆಯಾಗದಂತೆ ತಡೆ ಹಿಡಿದಿತ್ತು. ಹಲವು ಹಡಗುಗಳನ್ನು ಮುಳುಗಿಸಿತ್ತು. 1971ರ ಯುದ್ಧದಲ್ಲಿ ಭಾರತ ಗೆಲ್ಲೋಕೆ ನೇವಲ್ ಬ್ಲಾಕೇಡ್ ತುಂಬ ಹೆಲ್ಪ್ ಮಾಡಿತ್ತು. ಈ ರೀತಿ ಮಾಡಿದ್ರೆ ಯುದ್ಧದ ಟೈಮ್ನಲ್ಲಿ ಟರ್ಕಿ ಸಮುದ್ರ ಮಾರ್ಗದಲ್ಲೂ ಪಾಕಿಸ್ತಾನಕ್ಕೆ ಏನೂ ಕಳಿಸೋಕ್ಕಾಗದಿರೋ ಥರ ನಾವು ನೋಡ್ಕೋಬಹುದು. ಆರ್ಥಿಕವಾಗಿ ಟರ್ಕಿಗಿಂತ ಭಾರತ ಸ್ಟ್ರಾಂಗ್. ಡಿಫೆನ್ಸ್ನಲ್ಲಿ ಟರ್ಕಿ ಮುಂದೆ ಹೋಗಿರ್ಬೋದು, ಆದರೆ ಆರ್ಥಿಕವಾಗಿ ಭಾರತಕ್ಕಿಂತ ಮುಂದೆ ಏನಿಲ್ಲ. ಅದರಲ್ಲೂ ಅರ್ಡೋಆನ್ ಅಧಿಕಾರಕ್ಕೆ ಬಂದ ಮೇಲೆ ರಕ್ಷಣಾ ಕ್ಷೇತ್ರಕ್ಕೆ ದುಡ್ಡು ಸುರಿದು ದೇಶದ ಆರ್ಥಿಕತೆ ತುಂಬ ಸಿಕ್ಕಾಪಟ್ಟೆ ಹಣದುಬ್ಬರ ಇದೆ. ಭಾರತ ವಿಶ್ವದ 5ನೇ ಅತಿ ದೊಡ್ಡ ಆರ್ಥಿಕತೆ. ಈ ವರ್ಷದ ಅಂತ್ಯಕ್ಕೆ 4ನೇ ಪ್ಲೇಸಿಗೆ ನಾವು ಬರ್ತೀವಿ. IMF ಕೂಡ ಅದನ್ನು ಹೇಳಿದೆ. ಆದರೆ ಟರ್ಕಿ 16ನೇ ಸ್ಥಾನದಲ್ಲಿದೆ. ಆ್ಯಸ್ ಎ ನೇಷನ್ ಓವರ್ ಆಲ್ ನಮ್ಮ GDP ದೊಡ್ಡದಿದೆ. ಜೊತೆಗೆ ಹಣದುಬ್ಬರ, ಹಣ ತನ್ನ ಬೆಲೆ ಕಳ್ಕೊಳ್ಳೋದು, ವ್ಯಾಲ್ಯೂ ಕಳ್ಕೊಳ್ಳೋದು ಟರ್ಕಿಲಿ 37% ಇದೆ. ನಮ್ಮಲ್ಲಿ ₹100 ನೋಟನ್ನು ಬೀರುನಲ್ಲಿ ಭದ್ರವಾಗಿಟ್ಟರೆ ನೆಕ್ಸ್ಟ್ ಇಯರ್ 1 ವರ್ಷ ಬಿಟ್ಟು ಹೊರಗೆ ತೆಗೆದು ಹೋಗಿ ತಗೊಂಡೋದ್ರೆ ಲಾಸ್ಟ್ ಇಯರ್ ₹100 ಎಷ್ಟು ಐಟಮ್ ಬರ್ತಾ ಇತ್ತು, ನಾವು ಈ ಸಲ ಅದಕ್ಕೆ ₹104 ಕೊಡಬೇಕಾಗತ್ತೆ. ಆದರೆ ಟರ್ಕಿಲಿ ಆ ರೀತಿಯಲ್ಲ. ಟರ್ಕಿಯಲ್ಲಿ ಟರ್ಕಿಶ್ ಲಿರಾ 100 ಟರ್ಕಿಶ್ ಲಿರಾ ನೀವು ಗಾಡ್ರೇಜ್ ಬೀರುನಲ್ಲಿಟ್ಟರೆ 1 ವರ್ಷ ಬಿಟ್ಟು ಮಾರ್ಕೆಟಿಗೆ ತೊಗೊಂಡು ಹೋದರೆ ಲಾಸ್ಟ್ ಇಯರ್ 100 ಟರ್ಕಿಶ್ ಲಿರಾಗೆ ಎಷ್ಟು ಐಟಮ್ಸ್ ಬರ್ತಾ ಇತ್ತು ಅಷ್ಟೇ ಐಟಮ್ ಖರೀದಿ ಮಾಡಬೇಕು ಅಂದರೆ ಈ ಸಲ 137 ಟರ್ಕಿಶ್ ಲಿರಾ ಕೊಡಬೇಕು ನೀವು. ಆ ರೀತಿ ಕಿತ್ಕೊಂಡು ಹೋಗ್ತಾ ಇದೆ ಅವರ ಕರೆನ್ಸಿಯ ವ್ಯಾಲ್ಯೂ. ಹಣದುಬ್ಬರ ವಿಪರೀತ ಜಾಸ್ತಿ ಆಗ್ತಾ ಇದೆ, ಅಗತ್ಯ ವಸ್ತುಗಳ ಬೆಲೆ ಏರಿಕೆ. ಆದರೆ ಆಗಲೇ ಹೇಳಿದ ಹಾಗೆ ತಲಾ ಆದಾಯದ ವಿಚಾರಕ್ಕೆ ಬಂದರೆ ನಮಗಿಂತ 4-5 ಪಟ್ಟು ಚೆನ್ನಾಗಿದ್ದಾರೆ. ಟರ್ಕಿ ಜನ ಶ್ರೀಮಂತರಿದ್ದಾರೆ. ನಾವು $2,500, $3,000
3.5 ಇಷ್ಟಿರ್ಬೋದಾ ಅಂತ ಅಂದಾಜಿನಲ್ಲಿ ಲೆಕ್ಕಾಚಾರದಲ್ಲಿದ್ದರೆ ಅವ್ರು $14,000-15,000 ಆಸುಪಾಸಲ್ಲಿದ್ದಾರೆ ತಲಾದ ವಿಚಾರದಲ್ಲಿ. ಸೊ ಫ್ರೆಂಡ್ಸ್, ಇದಾಗಿತ್ತು ಟರ್ಕಿ ಬಗ್ಗೆ. ಈ ಕದನದಲ್ಲಿ ಅವರು ಪಾಕಿಸ್ತಾನಕ್ಕೆ ಮಾಡ್ತಿರೋ ಸಪೋರ್ಟ್ ಬಗ್ಗೆ, ಇದು ಎಲ್ಲಿಗೆ ಹೋಗ್ಬೋದು ಅನ್ನೋದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡೋ ಪ್ರಯತ್ನ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ಟರ್ಕಿ ಬಗ್ಗೆ ನಿಮಗೆ ಅನ್ಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.